ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ಈಗಾಗಲೇ ರಾಮ ಮಂದಿರದ ಡಕಾಯಿತಿ ಬದಲಾಗಿ ಸಾಕಷ್ಟು ನಾವು ಕಾರ್ಯಕ್ರಮ ಮಾಡಿಬಿಟ್ಟಿದ್ದೀವಿ. ನೀವು ನೋಡ್ತಾನೆ ಇದ್ದೀರಿ, ಅಭಿಪ್ರಾಯ ತಿಳಿಸ್ತಾ ಇದ್ದೀರಿ. ಈ ದೇಶದ ಸ್ಥಿತಿ ಎತ್ತು ಹೋಗ್ತಾ ಇದೆ ಅನ್ನುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಮುಖ್ಯವಾಗಿ ಅದರಲ್ಲೂ TET ಜೊತೆಗೆ CBSE ಇವೆಲ್ಲ ಇತ್ತೀಚೆಗೆ ಮಹಾರಾಷ್ಟ್ರದಲ್ಲೇ ಪೇಪರ್ ಲೀಕ್ಸ್, ರಾಜಸ್ಥಾನದಲ್ಲೇ ಪೇಪರ್ ಲೀಕ್ಸ್ ಎಲ್ಲ ಕಡೆ ನಡೆದಿದ್ದನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಶೈಕ್ಷಣಿಕ ರಂಗದಲ್ಲಾಯಿತು, ಧಾರ್ಮಿಕ ರಂಗದಲ್ಲಾಯಿತು, ರಾಮ ಈ ದೇಶದ ಒಂದು ಅಂತಃಶಕ್ತಿಯಾಗಿ ಅದನ್ನು ಬಳಸಿಕೊಂಡು BJP ಇದ್ದಿದ್ದು ಅಧಿಕಾರಕ್ಕೆ ಬಂದಿದ್ದು ನೀವು ಗಮನಿಸಿದ್ರಿ. ಇವತ್ತು ಅದೇ ರಾಮ ಮಂದಿರದಲ್ಲ ಚಂಪತ್ ರಾಯರಂತಹ, ಗೋಪಾಲ್ ರಾವ್ರಂತಹ ಇನ್ನೂ ಅನೇಕ ಜನ, ಅದರಲ್ಲೂ ಅನಿಲ್ ಮಿಶ್ರಾರ್ ಅಂತವರು ಸೇರ್ಕೊಂಡು ಏನು ಮಾಡಿದರು, ಭೂಮಿ ಹಗರಣ ಏನಾಯಿತು, ಅದೇ ಕಾಲಕ್ಕೆ ದುಡ್ಡಿನ ಹಗರಣ ಏನಾಯಿತು, ಅದೇ ಕಾಲಕ್ಕೆ ಬಂಗಾರ ಬೆಳ್ಳಿ ಇವುಗಳ ಹಗರಣ ಏನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಪ್ರಸಂಗದಲ್ಲೇ ಈ ಒಂದು RSSಗೆ ಮತ್ತು BJPಗೆ ಪ್ರಬಲವಾದಂಥ ಒಂದು ಶಕ್ತಿ ತಯಾರಾಗ್ತಾ ಇತ್ತಾ ಅನ್ನುವಂಥದ್ದು. ಯಾಕಂದ್ರೆ ನಿಧಾನಕ್ಕೆ ಈ CJP ಇದು ನಿಮಗೆ ಗೊತ್ತದ ಕಾಕ್ರೋಚ್ ಜನತಾ ಪಾರ್ಟಿ, ಅದ್ರ ಜೊತೆಗೆ ಜಂಜಿ ಇವೆರಡು ಮೂಮೆಂಟ್ಗಳು ಈ 17ರಿಂದ 30-35 ವರ್ಷ ಒಳಗಿನವರು. ಯಾಕಂದ್ರೆ ಉದ್ಯೋಗಕ್ಕಾಗಿ, ಕಲಿಕೆಗಾಗಿ ಇದ್ದಂಥ ನಮ್ಮ ಶಕ್ತಿ ವಿಶೇಷವಾಗಿ ಒಂದು ಕಾಲಕ್ಕೆ RSSದ ರೈಟ್ ಹ್ಯಾಂಡ ಲೆಫ್ಟ್ ಹ್ಯಾಂಡ್ ಎರಡೂ ಇದ್ದವು. ಇವತ್ತು